ಕನ್ನಡದ ಬಗ್ಗೆ ಕನ್ನಡಿಗರಿಗೆ ಮೀಸಲಾತಿಯ ಬಗ್ಗೆ ಸರ್ಕಾರ ಇವತ್ತು ಹೇಳಿರುವಂಥ ಮಾತುಗಳಿದೆಯಲ್ಲ, ನಿಜಕ್ಕೂ ಕನ್ನಡಿಗರಿಗೆ ಒಂಥರ ಈ ಇಂಪಾಗುವಂಥ ತಂಪಾಗುವಂಥ ಮಾತುಗಳು, ಬಹಳ ಖುಷಿ ಕೊಡುವಂಥ ಸಂಗತಿಗಳು. ಏನು ಸಾಮಾನ್ಯನ? ಇದಕ್ಕೋಸ್ಕರ ಒಂದು ವಿಧೇಯಕವನ್ನು ಜಾರಿ ತರುವಂಥದ್ದು ಸಂಪುಟ ಸಭೆಯಲ್ಲಿ ಓಕೆ ಆಗಿದೆ. ಇನ್ನು ಏನು ಅಂದರೆ ಸದನದಲ್ಲಿ ಮಂಡಿಸಬೇಕು, ಇದೇ ತಿಂಗಳು ಮಂಡಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಸರ್ಕಾರ ತುಂಬ ಸ್ಪಷ್ಟವಾಗಿ ಹೇಳಿದೆ. ನಾನು ಈ ಬಹಳಷ್ಟು ಸಂಗತಿಗಳಿದೆ ಇಲ್ಲಿ. ಅದಕ್ಕಿಂತ ಮೊದಲು ಈ ವಿಧೇಯಕದಲ್ಲಿ ಏನಿದೆ, ಜೊತೆಗೆ ಇದು ಯಾರ್ಯಾರಿಗೆ ಅನ್ವಯ ಆಗುತ್ತೆ ಆ ಸಂಗತಿಗಳನ್ನು ಒಂದಷ್ಟು ನಿಮಗೆ ಹೇಳಿಬಿಡ್ತೀನಿ. ವಿಧೇಯಕದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಲಾಗಿದೆ, ಈ ಆಡಳಿತಾತ್ಮಕ ಹುದ್ದೆಗಳಿದಾವಲ್ಲ, ಅದು ಈ ಸೂಪರ್ವೈಸರ್, ಈ ವ್ಯವಸ್ಥಾಪಕ, ಈ ಟೆಕ್ನಿಕಲ್ ಆಡಳಿತಾತ್ಮಕ ಹುದ್ದೆಗಳು, ಈ ಉನ್ನತ ಹುದ್ದೆಗಳಲ್ಲಿ 50% ಉದ್ಯೋಗವನ್ನು ನಾವು ಮೀಸಲಿಡ್ತೀವಿ ಕನ್ನಡಿಗರಿಗೆ. ಗ್ರೇಟ್! ಅದಕ್ಕಿಂತ ದೊಡ್ಡ ಸಂಗತಿ ಯಾವುದಿದೆ? ಇನ್ನು ಈ ನಾನ್ ಮ್ಯಾನೇಜ್ಮೆಂಟ್ ಉದ್ಯೋಗ ಅಂದರೆ ಈ ಕ್ಲರ್ಕು, ಈ ಕೌಶಲರಹಿತ, ಈ ಅರೆಕೌಶಲ, ಈ ಗುತ್ತಿಗೆ ನೌಕರರು ಇರ್ತಾರಲ್ಲ ಅಂಥವ್ರಿಗೆ ಈ IT ಹುದ್ದೆಗಳಲ್ಲಿ 75% ನಾವು ಮೀಸಲಿಡ್ತೀವಿ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈ C ದರ್ಜೆ ನೌಕರರು ಮತ್ತು ಈ D ದರ್ಜೆ ನೌಕರರು ಇರ್ತಾರಲ್ಲ ಅವ್ರಿಗೆ 100% ಕೆಲಸ. ಇದಕ್ಕಿಂತ ದೊಡ್ಡ ಸಂಗತಿ ಯಾವುದಿದೆ ರೀ? ಹಾಗಾದರೆ ಇದು ಯಾರ್ಯಾರಿಗೆ ಅನ್ವಯ ಆಗುತ್ತೆ? ಯಾರ್ಯಾರು ಉದ್ಯೋಗ ಪಡೀಲಿಕ್ಕೆ ಅರ್ಹರಿದ್ದಾರೆ ಅದನ್ನು ಕೂಡ ಒಂದಷ್ಟು ನಿಮಗೆ ತೋರಿಸ್ಬಿಡ್ತೀವಿ ನಾವು. ಕರ್ನಾಟಕದಲ್ಲಿ ಹುಟ್ಟಿರಬೇಕು, ರಾಜ್ಯದಲ್ಲಿ ಕಳೆದ 15 ವರ್ಷಗಳಿಂದ ವಾಸ ಮಾಡ್ತಾ ಇರಬೇಕು, ಕನ್ನಡ ಓದೋಕ್ಕೆ ಬರಬೇಕು, ಕನ್ನಡ ಬರೆಯೋಕ್ಕೆ ಬರಬೇಕು, ಕನ್ನಡ ಮಾತಾಡೋಕ್ಕೆ ಬರಬೇಕು. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ನೋಡಲ್ ಏಜೆನ್ಸಿ ನಡೆಸುವಂಥ ಪರೀಕ್ಷೆಯಲ್ಲಿ ಅವರು ಪಾಸ್ ಆಗಿರಬೇಕು, ಕನ್ನಡ ಭಾಷಾ ಪರೀಕ್ಷೆಗಳಲ್ಲಿ ಅವರು ಉತ್ತೀರ್ಣರಾಗಿರಬೇಕು. ಇದಿಷ್ಟು ಸಂಗತಿಗಳನ್ನು ಹೇಳಿದೆ. ಸೊ ಇಂಥವರು ನಿಜಕ್ಕೂ ಉದ್ಯೋಗ ಪಡೆಯೋದಕ್ಕೆ ಅರ್ಹರು ಅನ್ನುವಂಥ ಮಾತು. ಇಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತವೆ. ಸರ್ಕಾರ ಯಾಕೆ ಇಂಥ ಒಂದು ದಿಢೀರ್ ನಿರ್ಧಾರಕ್ಕೆ ಬಂತು? ಹಿಂದೆಲ್ಲ ಈ ರೀತಿ ಚರ್ಚೆಗಳು ಬಂದು, ಈ ರೀತಿ ಪ್ರಸ್ತಾವನೆಗಳು ಬಂದು, ಅವೆಲ್ಲವೂ ಕೂಡ ಹಾಗೆ ಸುಮ್ಮನಾಗ್ಬಿಟ್ಟಿದ್ವು. ಯಾಕೆ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಮುಂದಕ್ಕಿಡ್ತು? ಯಾರ ಜೊತೆಗೆ ಚರ್ಚೆ ಮಾಡಿತ್ತು? ಏನು ಎತ್ತ? ಇದೇ ಈಗ ಬಂದಿರುವಂಥ ಸಂಗತಿ. ಮೋಹನ್ ದಾಸ್ ಪೈ ತುಂಬ ಕಟುವಾದ ಶಬ್ದಗಳಲ್ಲಿ ಹೇಳಿಬಿಟ್ಟಿದ್ದಾರೆ, ಈ ವಿಧೇಯಕ ಇದೆಯಲ್ಲ, ಈ ವಿಧೇಯಕವನ್ನು ಎತ್ತಿ ಕಸದ ಬುಟ್ಟಿಗೆ ಎಸೀಬೇಕು, ಇದು ಸಾಧ್ಯವೇ ಇಲ್ಲ ಅನ್ನುವಂಥ ಮಾತು. ಸ್ಕಿಲ್ಡ್ ವರ್ಕರ್ಸನ್ನು ಎಲ್ಲಿಂದ ತರ್ತೀರಿ ನೀವು ಅಂತ ಕೇಳ್ತಾರೆ ಅವರು. ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿ ಚಿಂತನೆ ಮಾಡಿದೆ ಅಂತ DK ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳ್ತಾರೆ, ನಿಮಗೆ ರಿಯಲ್ ಎಸ್ಟೇಟ್ ಮಾಡಿ ಗೊತ್ತು, ನಿಮಗೆ IT ಉದ್ಯಮ ನಡೆಸಿ ಗೊತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಹಾಕಿದ್ದಾರೆ ನೇರವಾಗಿ. ಈ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಕನ್ನಡ ಶಾಲೆಗಳ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಕನ್ನಡದ ಓದಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡಿದೆ, ಎಷ್ಟು ಸಂದಾಯ ಆಗಿದೆ, ಎಷ್ಟು ವಿನಿಯೋಗ ಆಗಿದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ. ನಾನು ಕೂಡ ಕರ್ನಾಟಕದವನೇ, ಕನ್ನಡಿಗನೇ, ನನಗೆ ಕನ್ನಡ ಮಾತಾಡ್ತೀನಿ, ನಾನು ಓದೋಕ್ಕೆ ನನಗೆ ಅಷ್ಟು ಚೆನ್ನಾಗಿ ಬರಲ್ಲ, ಅದರ ಅರ್ಥ ನಾನು ಕೂಡ ಇದ್ರ ವ್ಯಾಪ್ತಿಗೆ ಬರಲ್ವಾ ಅಂತ ಕೇಳ್ತಾರೆ ಅವರು. ಜೊತೆಗೆ ಇದ್ಯಾವುದೂ ಕೂಡ ಆಗದಿರುವಂಥ ಕೆಲಸ. ಬೇರೆ ಬೇರೆ ರಾಜ್ಯದವ್ರು ಬಂದು ಕೆಲಸ ಮಾಡ್ತಾರೆ, ವಿದೇಶಿಗರು ಬಂದು ಕೆಲಸ ಮಾಡ್ತಾರೆ. ನೀವು ಈ ರೀತಿ ಮಾಡಿದರೆ ನಾವು ಎಲ್ಲಿ ಹೋಗಬೇಕು ಅನ್ನುವಂಥ ಪ್ರಶ್ನೆ ಅವ್ರದ್ದು. ಇನ್ನು ಈ ಸ್ಕಿಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಹೇಳಿದ್ದಾರೆ, ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ರಾಜಿ ಆಗೋಣ ಅನ್ನುವಂಥ ಮಾತು. ಅಂದರೆ ಆರಂಭದಲ್ಲೇ ರಾಜಿಯ ಮಾತುಗಳೂ ಕೂಡ ಬಂದಿವೆ. DK ಶಿವಕುಮಾರ್ ಹೇಳಿದ್ದಾರೆ ಏನು ಅಂತಂದರೆ, ನಾವು ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಾವು. ಜೊತೆಗೇನು ಅಂದರೆ ಈ ಮೀಸಲು ವಿಚಾರವನ್ನು ಕೂಡ ನಾವು ಜಾರಿಗೆ ತರ್ತಾ ಇದ್ದೀವಿ ನಾವು. ಜೊತೆಗೇನು ಅಂದರೆ ಕನ್ನಡದ ಬೋರ್ಡ್ಗಳ ಬಗ್ಗೆನೂ ಕೂಡ DK ಶಿವಕುಮಾರ್ ಮಾತಾಡಿದ್ದಾರೆ. ಬನ್ನಿ DK ಶಿವಕುಮಾರ್ ಏನು ಹೇಳಿದ್ರು ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಸ್ವಾಭಿಮಾನವನ್ನ ಎತ್ತಿ ಹಿಡಿಬೇಕು ಅಂತೇಳಿ ಅಧಿಕಾರಕ್ಕೆ ಬಂದಿದೆ. ನಾವು ಖಾಸಗಿ ಬೋರ್ಡ್ ಅನ್ನ ಹಾಕುವಂತ ವಿಚಾರ ಇರ್ಬೋದು, ನಮ್ಮ ಎಲ್ಲ ಅಂಗಡಿಗಳ ಮುಂದೆ ಏನು ಬೋರ್ಡ್ ಹಾಕ್ಬೇಕು ಅನ್ನೋದು ವಿಚಾರ ಇರ್ಬೋದು, ಧ್ವಜ ಬಳಕೆ ಇರ್ಬೋದು, ಭಾಷೆ ಬಳಕೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಮ್ಮ ಕಡತಗಳಲ್ಲಿ ಕನ್ನಡ ಉಪಯೋಗಿಸುವಂಥದ್ದು ಇರ್ಬೋದು, ಹಾಗೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಆಗ್ತಾ ಇದೆ ಮುಂದಕ್ಕೆ ಅವೆಲ್ಲ ಕೂಡ ಕಡ್ಡಾಯವಾಗಿ ಇಷ್ಟು ಪರ್ಸೆಂಟೇಜ್ ಕನ್ನಡಿಗರು ಇರಬೇಕು ಅನ್ನೋದು ನಮ್ಮ ಆಸೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಕನ್ನಡಿಗರಿಗೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ತಗೊಳ್ಬೇಕು ಅಂತೇಳಿ ಮೊನ್ನೆ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. ಸೊ ಅದೆಲ್ಲ ಮುಂದಕ್ಕೆ ಚರ್ಚೆ ಮಾಡೋಣ. ಟೆಕ್ನಿಕಲ್ ಇರೋ ಕಡೆ ನಾವು ವಿಲ್ ನಾಟ್ ಇಂಟರ್ಫಿಯರ್. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತಾರೆ ಅವರು ನಮ್ಮ ಕರ್ನಾಟಕ ರಾಜ್ಯದಿಂದನೇ ಎಲ್ಲ ಬೆಳೆದಿರೋರು. ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತದೆ ಆ ಟೆಕ್ನಿಕಲ್ ಇದಕ್ಕೆಲ್ಲ ಬೇಕಾದ್ರೆ ಸ್ಪೆಷಲ್ ಎಕ್ಸಂಪ್ಷನ್ ಕೊಡ್ತೀವಿ.
ಏನ್ ಹಂಗೆಂತ ಏನು ನಾವು ಕೊಡಲ್ಲ ಅಂತಲ್ಲ, ಬಟ್ ಗೌರ್ಮೆಂಟ್ ಗಮನಕ್ಕೆ ತರಬೇಕು. ಅದನ್ನ ತಿಳಿಸ್ತಾರೆ. ನಾನು ಈಗ ಅದನ್ನ ಅಸೆಂಬ್ಲಿ ಇದೆ, ಈಗ ನಾ ಹೇಳಕ್ಕಾಗಲ್ಲ ಡೀಟೇಲ್ ಆಗಿ, ಕಂಪ್ಲೀಟ್ ನಿಮ್ಗೆ ತಿಳಿಸ್ತೀವಿ ಅದನ್ನ. ಐ ಕಾಂಟ್ ಡಿಸ್ಕ್ಲೋಸ್ ಎವ್ರಿ ಡೀಟೇಲ್. ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾವು ಅಸೆಂಬ್ಲಿ ಒಳಗಡೆನೆ ಅದನ್ನ ಬಿಲ್ ಅನ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ಕನ್ನಡದ ಬೋರ್ಡ್ಗಳಿಗೆ ಸಂಬಂಧಪಟ್ಟಂಗೆ ಅವ್ರು ಹೇಳ್ತಾರೆ, ಬೋರ್ಡಿಗಿರಲಿಲ್ಲ ಕನ್ನಡ, ಅದನ್ನು ಒಪ್ಕೋಬೇಕು. ಅದು ಏನಪ್ಪ ಅಂದರೆ ಒಂದು ನಿಯಮ, ಒಂದು ಕೋರ್ಟಿನ ಆದೇಶ, ಇದೆಲ್ಲದರ ಜೊತೆಗೆ ಕರವೆಯ ನಿರಂತರ ಹೋರಾಟ. ಇವತ್ತು ಒಂದಷ್ಟು ಕನ್ನಡದ ಹೆಸರುಗಳು ಕಾಣ್ತಾ ಇವೆ ಬೋರ್ಡಲ್ಲಿ, ಇಲ್ಲ ಅಂತಂದರೆ ಹೇಳೋರು ಕೇಳೋರು ಯಾರೂ ಇರಲಿಲ್ಲ, ಇದು ಸಂಗತಿ. ಅದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ಬಯೋಕಾನ್ ಮುಖ್ಯಸ್ಥೆ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ನೀವು ಈ ರೀತಿ ಹೆಂಗೆ ಗೊತ್ತಾ, ನಮಗೆ ನುರಿತ ಕೆಲಸಗಾರರು ಬೇಕು ಸ್ವಾಮಿ, ನೀವು ಈ ರೀತಿ ವಿಧೇಯಕಗಳನ್ನು ತಂದುಬಿಟ್ರೆ, ಮಸೂದೆಗಳನ್ನು ತಂದುಬಿಟ್ರೆ ನಾವೆಲ್ಲಿಗೆ ಹೋಗಬೇಕು ಅನ್ನುವಂಥ ಪ್ರಶ್ನೆ, ಇದು ಸಾಧ್ಯವೇ ಇಲ್ಲ ಅನ್ನುವಂಥ ಮಾತು. ಇನ್ನು ನ್ಯಾಸ್ಕಾಮ್ ಇನ್ನೊಂದು ಹೆಜ್ಜೆ ಮುಂದಕ್ಕಿಟ್ಟು ಹೇಳಿದೆ, ಇದೇ ರೀತಿ ಆದರೆ ಕಂಪ್ನಿಗಳು ಇಲ್ಲಿಂದ ಜಾಗ ಖಾಲಿ ಮಾಡ್ತವೆ, ಬರುವಂಥ ಕಂಪ್ನಿಗಳು ಕೂಡ ವಾಪಸ್ ಬರಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ಇದನ್ನು ಸರ್ಕಾರ ಹೇಗೆ ನಿಭಾಯಿಸುತ್ತೆ? ಹಾಗಾದರೆ ಸರ್ಕಾರ ಏನು ಮಾಡಬೇಕಾಗಿತ್ತು? ಮೊದಲು ಒಂದಷ್ಟು ಕಂಪ್ನಿಯವ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆ ಆಗಬೇಕಾಗಿತ್ತು, ತಜ್ಞರ ಜೊತೆ ಚರ್ಚೆ ಆಗಬೇಕಾಗಿತ್ತು. ಇದೆಲ್ಲದರ ಜೊತೆಗೆ ಈ ಮೊದಲನೇ ಒಂದಷ್ಟು ಪಾಯಿಂಟ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು ಕಾಲೇಜುಗಳಲ್ಲಿ. ಯಾವ ರೀತಿ ಕಲಿಸ್ತೀವಿ ನಾವು, ಏನು ಎತ್ತ ಅಂತ. ಸುಮ್ಮನೆ ತಗೊಳ್ಳಿ ಅಂತಂದ್ರೆ ಆಗತ್ತಾ? ಆಗಲ್ಲ. ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಮೋಹನ್ ದಾಸ್ ಪೈ ಹೇಳಿದಂಥ ಮಾತಿದೆಯಲ್ಲ, ಈ ಕನ್ನಡದ ಓದಿಗೆ, ಕನ್ನಡದ ಬರಹಕ್ಕೆ, ಕನ್ನಡದ ಬೆಳವಣಿಗೆಗೆ ಎಷ್ಟರ ಮಟ್ಟಿಗೆ ವಿನಿಯೋಗಿಸ್ತಾ ಇದ್ದೀರಿ ನೀವು ದುಡ್ಡನ್ನು ಅಂತ ಕೇಳಿದ್ರಲ್ಲ, ಆ ಮಾತನ್ನು ನಾನು ಪುನರುಚ್ಚರಿಸ್ತಾ ಇದ್ದೀನಿ. ನಿಜಕ್ಕೂ ಈ ಕನ್ನಡ ಓದುವಂಥವ್ರಿಗೆ, ಕನ್ನಡ ಬರೆಯುವಂಥವ್ರಿಗೆ, ಕನ್ನಡ ಮೀಡಿಯಮಲ್ಲಿ ನಾನು ಓದ್ತೀನಿ ಕನ್ನಡ ಮಾಧ್ಯಮದಲ್ಲಿ ಅಂತ ಹೇಳುವಂಥವ್ರಿಗೆ ಅದೊಂದು ನನಗೆ ಹೆಮ್ಮೆಯ ಸಂಗತಿ. ನನಗೇನು ಅಂತಂದರೆ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ, ಒಂದು ಭರವಸೆ, ಅಂಥದ್ದನ್ನು ಸರ್ಕಾರ ಹುಟ್ಟಾಕಿದೆಯಾ? ಈ ಸರ್ಕಾರ ಅಂತಲ್ಲ, ಹಿಂದಿನಿಂದಲೂ ಹೇಳ್ತಾ ಇದ್ದೀನಿ, ಬರೀ ಕನ್ನಡದ ಬಗ್ಗೆ ಕಣ್ಣೊರೆಸುವಂಥ ಮಾತುಗಳು ಮಾತ್ರ. ಯಾಕೆ ಹೇಳಿ? ಕನ್ನಡ ಓಟ್ ತಂದು ಕೊಡುವಂಥದ್ದಲ್ಲ, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದನ್ನೇ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಳುವಂಥ ಅಗತ್ಯ ಇಲ್ಲ. ಯಾಕಂದರೆ ಅವ್ರ ಭಾಷೆನ ಉಳಿಸ್ತಾ ಇದ್ದಾರೆ, ಭಾಷೆನ ಬೆಳೆಸ್ತಾ ಇದ್ದಾರೆ. ನಾವು ಮಾಡ್ತಿರುವಂಥದ್ದು ಏನು? ಇದಿನ್ನೂ ಆರಂಭ ಮಾತ್ರ. ಇದೇನು ಅಂದರೆ ಈ ಒಂದು ಲೆಕ್ಕದಲ್ಲಿ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ. ಸಾಧ್ಯನಾ? ಕೊನೆಗೆ ಸಿ ಮತ್ತು ಡಿ ದರ್ಜೆ ಇದೆಯಲ್ಲ, ಅದು ಖಾಯಂ ಆಗ್ಬೋದು ಜಾಸ್ತಿ ಎಫರ್ಟ್ ಹಾಕಿದ್ರೆ. ನಂಬರ್ 1. ನಂಬರ್ 2, ಈಗಾಗಲೇ ಹಿಂದೆಲ್ಲ ಹಿಂಗೆ ಹರಿಯಾಣ ಸರ್ಕಾರ ಈ ರೀತಿ ಮಾಡೋಕ್ಕೆ ಹೋಗಿ ಅದಕ್ಕೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. ಕೋರ್ಟ್ ಅದನ್ನು ತೆಗೆದು ಬಿಸಾಕಿದೆ, ಇದೆಲ್ಲ ಆಗದಿರುವಂಥ ಮಾತಿದು ಅಂತ ಹೇಳಿ ಅಂತ. ಅದೇ ರೀತಿಯ ಸ್ಥಿತಿ ಏನಾದರೂ ಬರುತ್ತಾ? ಅಥವಾ ಹಿಂಗೆ ಬರುತ್ತೆ ಅಂತ ಗೊತ್ತಿದ್ದೇನೆ ಸರ್ಕಾರ ಏನಾದರೂ ಒಂದು ಹೆಜ್ಜೆ ಇಡುತ್ತಾ? ಇಲ್ಲ, ನಮ್ಮ ಪ್ರಯತ್ನ ನಾವು ಮಾಡೋದ್ವಪ್ಪ, ಕೋರ್ಟಿನ ತೀರ್ಮಾನ ನಾವೇನು ಮಾಡೋಕ್ಕೆ ಸಾಧ್ಯ ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆಯಾ? ಕಾಲ ತೀರ್ಮಾನ ಮಾಡುತ್ತೆ. ಒಂದು ಭಾಷೆಯನ್ನು ಉಳಿಸುವಂಥ, ಬೆಳೆಸುವಂಥ ದೊಡ್ಡ ಜವಾಬ್ದಾರಿ ನಮ್ಮಗಳ ಮೇಲಿರುತ್ತೆ, ಒಂದು ವ್ಯವಸ್ಥೆಯ ಮೇಲಿರುತ್ತೆ. ನಾನು ಒಂದೇ ಮಾತು ಕೇಳ್ತೀನಿ, ರಾಜಕಾರಣಿಗಳು ಮಾತಾಡ್ತಾರಲ್ಲ, ನಿಮ್ಮ ಮನೆಯಲ್ಲಿ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಎಷ್ಟು ಜನಕ್ಕೆ ಬರುತ್ತೆ ಅಂತ. ನೀವು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದೀರಿ. ಬಹುತೇಕ ರಾಜಕಾರಣಿಗಳು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, MB ಪಾಟೀಲ್ರಾಗಿರ್ಬೋದು, ದೊಡ್ಡ ದೊಡ್ಡ ರಾಜಕಾರಣಿಗಳು ಕನ್ನಡಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಧಾನ್ಯತೆಯನ್ನು ನೀವು ಕೊಡ್ತಾ ಇದ್ದೀರಿ? ಈ ಪ್ರಶ್ನೆಯನ್ನು ನೀವು ಹಾಕ್ಕೊಳ್ಳಿ. ಬರೀ ಏನು ಅಂದರೆ ಕನ್ನಡದ ಹೆಸರಲ್ಲಿ ಏನೋ ಬೇಳೆ ಬೇಯ್ಬೋದು ಅನ್ನುವಂಥ ಪ್ರಯತ್ನಗಳನ್ನು ಮಾಡಬಾರ್ದು. ನಿಜಕ್ಕೂ ನೀವು ಈ ವಿಧೇಯಕ ತರ್ತಾ ಇದ್ದೀರಿ ಅಂದರೆ ಸಂಪೂರ್ಣ ಸ್ವಾಗತ. ಅದನ್ನು ಹಠ ಹಿಡಿದು ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ನಿಮಗೆ ಜೈ ಜೈಕಾರ. ಅದಾಗುತ್ತಾ? ನೋಡೋಣ.